ಇವತ್ತು ಕೋಲಾರ ತಾಲೂಕಿನಲ್ಲಿ ಅಲ್ಲಿನ ನಮ್ಮ ಎಮ್.ಎಲ್.ಎ ಅವರಾದ ಕೊತ್ತೂರು ಮಂಜುನಾಥ್ ಅವರು ಏನೊಂದು ವೈಚಾರಿಕತೆ ವ್ಯಕ್ತಪಡಿಸಿದ್ರು, ಅದರಲ್ಲಿ ಆ ವಿಚಾರವಾಗಿ ಇವತ್ತು ನಾನು ಕೆಲವು ಸ್ಪಷ್ಟೀಕರಣ ಕೊಡಬೇಕು ಅಂತ ಇಷ್ಟಪಡ್ತೀನಿ. ನೋಡಿ, ಇವತ್ತು ನಾವೆಲ್ಲ ಭಾರತೀಯರು, ನಾವೆಲ್ಲ ಈ ಕಾರ್ಯಾಂಗ ಮತ್ತೆ ಶಾಸಕಾಂಗ ನ್ಯಾಯಾಂಗ ಅನ್ನೋ ವ್ಯವಸ್ಥೆನ ನಡೆಸ್ತಾ ಇರೋದು ಸಂವಿಧಾನ. ಇವತ್ತು ನಾನು ಈ ನೆಕ್ಸ್ಟ್ ಮುಂದಿನ ಜನರೇಷನ್ ಯುವ ಪೀಳಿಗೆಗೆ ಸಂವಿಧಾನದ ಒಂದು ಅರ್ಥಪೂರ್ಣವಾದಂತಹ ಅಳವಡಿಕೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಏನಿವತ್ತು ಕೊತ್ತೂರು ಮಂಜುನಾಥ್ ಅವರು ಪಾಪ ಅವ್ರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ತಪ್ಪು ಮಾಡಿದ್ರೆ ಅವ್ರ ಎಮ್.ಎಲ್.ಎ ಅವರಾಗ್ಲಿ ಸಾಮಾನ್ಯ ನಾಗರಿಕ ಆಗ್ಲಿ ಸಂವಿಧಾನದ ಮುಂದೆ ಅದು ಒಂದೇ. ಯಾಕಂತಂದ್ರೆ ನಮ್ಮ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡಬಾರ್ದು ಅಂತ ಸಂವಿಧಾನದಲ್ಲೇ ಇದೆ. ನಾನಿವತ್ತು ಒಬ್ಬ ಭಾರತೀಯ ನಾಗರಿಕ ಆಗಿದ್ದು ನಾನು ಏನೇ ಮಾತಾಡಿದ್ರು ಸಾಂವಿಧಾನಿಕವಾಗಿರ್ಬೇಕು. ನಾನು ಅದನ್ನ ತಗೊಂಡೋಗ್ಬಿಟ್ಟು ರಾಜಕೀಯ ಸ್ವಾರ್ಥಕ್ಕೆ ಪಾಕಿಸ್ತಾನ ಓಲೈಕೆ ಮಾಡುವಂಥದ್ದು ಅಥವಾ ಟರ್ಕಿನ ಓಲೈಕೆ ಮಾಡುವಂಥದ್ದು, ಸೊ ಇವೆಲ್ಲ ತುಂಬಾ ಬೇಜಾರಿನ ಸಂಗತಿ. ಅದರಲ್ಲಿ 4 ಅಂಶ ಏನಿದೆ, ನಮ್ಮ ಎಮ್.ಎಲ್.ಎ ಅವರು ಹೇಳಿರುವಂತ 4 ಅಂಶ ನಿಜವಾಗ್ಲೂ ಖಂಡನೀಯ. ಮೊದಲನೇದೇನು ಹೇಳಿದ್ದಾರೆ, ಅದು 4 ವಿಮಾನನ ಹಾರಿಸ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಒಂದು ರಕ್ಷಣಾ ವ್ಯವಸ್ಥೆಯ ಇದ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ಸರಿನಾ? ಯಾಕಂತಂದ್ರೆ ನಾವೆಲ್ಲ ಇಲ್ಲಿ ಬೇರೆ ಬೇರೆ ಧರ್ಮಗಳು ಇರ್ತಕ್ಕಂಥ ದೇಶ ನಮ್ದು. ಇಲ್ಲಿ ನಾವು ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಅಂತ ಒಂದು ಐಕ್ಯತೆಯಿಂದ ಇರ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ಸಾಮರಸ್ಯನೇ ನಾವು ಅಷ್ಟು ಮಹತ್ವ ಕೊಡುವಂತ ದೇಶದಲ್ಲಿ ಸೈನಿಕರು ಅಂದ್ರೆ ಯಾರು? ನಮಗೆ ರಕ್ಷಣೆ ಕೊಡ್ತಕ್ಕಂಥ ಒಬ್ಬ ಹಿಂದೂಗಳಿಗೆ ಅವರು ಕಾಲಭೈರವನ ರೂಪ ಇರ್ತಾರೆ, ಮುಸಲ್ಮಾನರಿಗೆ ಅವರು ಒಂದು ಪೈಗಂಬರ್ನ ರೂಪ ಇರ್ತಾರೆ, ಕ್ರೈಸ್ತರಿಗೆ ಅವರು ಒಂದು ಜೀಸಸ್ನ ರೂಪದಲ್ಲಿ ಇರ್ತಾರೆ. ಇವತ್ತು ಅವ್ರು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾರು ಸರ್ಕಾರ ನಡೆಸ್ಲಿಕ್ಕೂ ಆಗಲ್ಲ, ಮತ್ತೊಂದು ಮಾಡ್ಲಿಕ್ಕೂ ಆಗಲ್ಲ. ಅಂತ ಒಂದು ವ್ಯವಸ್ಥೆಯ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಎಷ್ಟು ಸರಿ? ಇದನ್ನ ಅವರೇ ವಿಮರ್ಶೆ ಮಾಡ್ಕೊಬೇಕು. ಆಮೇಲೆ ಇಷ್ಟೆಲ್ಲ ತಪ್ಪಾಗಿದೆ, ತಪ್ಪಾಯ್ತು ಅಂತ ಒಂದು ಕೇಳ್ಬಿಟ್ಟಿದ್ರೆ ಅದು ದೊಡ್ಡತನ ಇರ್ತಿತ್ತು. ಮತ್ತೆ ಎರಡನೇದೊಂದು ಮಿಸ್ಟೇಕ್ ಅಲ್ಲಿ ಏನಿದೆ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಮುಂದುವರಿಸಿ ಎಲ್ಲೋ ಒಂದ್ ಕಡೆ ನಮಗ್ ಡೌಟ್ ಇದೆ, ಈ ವ್ಯವಸ್ಥೆಯಲ್ಲಿ ಸೈನಿಕರೇ ಅಥವಾ ಸರ್ಕಾರನೇ ಈ ಉಗ್ರಗಾಮಿಗಳನ್ನ ಒಳಗಡೆ ಕರ್ಕೊಂಡು ಟೆರರಿಸ್ಟ್ಗಳನ್ನ ಬಿಟ್ಟಿರಬಹುದು. ಇದು ನಿಜವಾಗ್ಲೂ ನಿಮಗೆ ಕ್ಷೋಭೆ ತರುವಂತ ವಿಚಾರನ ಒಂದ್ಸತಿ ವಿಮರ್ಶೆ ಮಾಡ್ಕೊಳ್ಳಿ. ಇದು ನಾನು ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಯಾರು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲ ಯಾಕೆ ಪಕ್ಷಗಳ ಬಗ್ಗೆ ಇಲ್ಲಿ ಸ್ಪೆಸಿಫೈ ಮಾಡಿದೆ ಅಂತಂದ್ರೆ, ನೀವು ಬಂದ್ಬಿಟ್ಟು ಒಬ್ಬ ಎಮ್.ಎಲ್.ಎ ಅವ್ರಂಗ್ ಮಾತಾಡಿದಾಗ ಟಾಂಗ್ ಕೊಡೋದಲ್ಲ ನಿಮ್ ಕೆಲಸ. ನಿಮ್ಗೆ ಏನಾರ ಮಾಡೋದಿದ್ರೆ ಜನರು ಬ್ಯುಸಿ ಇರ್ತಾರೆ, ಜನರಿಗೋಸ್ಕರ ನೀವು ಕೆಲಸ ಮಾಡ್ಬೇಕು. ಏನ್ ಮಾಡೋದು? ಸಂವಿಧಾನವನ್ನ ಎತ್ತಿ ಹಿಡಿಯೋದು. ಹೋಗಿ ಕೇಸ್ ಹಾಕಿ ಅದನ್ನ ರೂಲ್ಸ್ ಪ್ರಕಾರ ಫಾಲೋ ಮಾಡೋದ್ ಬಿಟ್ಬಿಟ್ಟು ಮತ್ತೊಂದಷ್ಟು ಜನರ ಮಧ್ಯೆ ಈ ಸಾಮರಸ್ಯನ ಒಡೆದು ಹಾಕುವಂತ ಒಂದು ಕೆಲಸನ ಇವತ್ತು ಮಾಡ್ತಿದ್ದಾರೆ ಸಮಾಜದಲ್ಲಿ. ಸೊ ಇದನ್ನ ನಾವು ಖಂಡಿಸ್ತೀವಿ. ಅದನ್ನ ಮತ್ತೊಮ್ಮೆ ಅದ್ರಲ್ಲಿ ಇನ್ನೊಂದು ಆಡ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಜನರನ್ನ ನೀವೇ ಹೇಳಿ, ಒಬ್ಬ ವ್ಯಕ್ತಿನ ಒಂದು ಕೋತಿಗೋ, ನಾಯಿಗೋ, ಹಂದಿಗೋ ನಾವು ಹೋಲಿಕೆ ಕೊಟ್ರೆ ಮಾನನಷ್ಟ ಮೊಕದ್ದಮೆ ಹಾಕುವಂತ ಕಾಲ ಇದು. ಅಂಥದ್ರಲ್ಲಿ ನಮ್ಮ ಭಾರತೀಯ ನಾಗರಿಕರು ಇಡೀ ವಿಶ್ವದಲ್ಲೇ ಒಂದು ಐಕ್ಯತೆಗೆ ಮತ್ತು ಸದೃಢತೆಗೆ ಎಲ್ಲದಕ್ಕೂ ನಮ್ಮನ್ನ ಎಕ್ಸಾಂಪಲ್ ತಗೊಂತಾರೆ. ಎಲ್ಲಾ ವಿಷಯಗಳಲ್ಲೂ ನಾವು ಭಾರತೀಯರಾಗಿರ್ಬೇಕು ಅಂತ ಇಷ್ಟಪಡುವಂತ ವ್ಯವಸ್ಥೆಯಲ್ಲಿ ಆ ಭಾರತೀಯ ನಾಗರಿಕರನ್ನ ತಗೊಂಡೋಗ್ಬಿಟ್ಟು ಬಾಂಗ್ಲಾದೇಶ, ಚೈನಾ, ಟರ್ಕಿ ನಾಗರಿಕರಿಗೆ ಹೋಲ್ಸೋ ಅಂತದ್ದು ಇದೆಯಲ್ಲ, ಇದು ತಪ್ಪು. ನಂತರ ಈಗ ಭಾರತ ದೇಶದಲ್ಲಿ ಯುದ್ಧ ಆದ ನಂತರ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡ್ತಿದ್ಯೋ ಅದನ್ನ ನಾವೊಬ್ಬ ಭಾರತೀಯರಾಗಿ ಅವ್ರ ಜೊತೆ ಬಿಸ್ನೆಸ್ ನ ಕಟ್ ಮಾಡಿದೀವಿ. ಅವ್ರ ಜೊತೆ ಯಾವ್ಯಾವ ವ್ಯವಸ್ಥೆ ನಮ್ ಲಾಭನೋ ನಷ್ಟನೋ ಅಂತ ಕಟ್ ಮಾಡಿರುವಂತ ಸಂದರ್ಭದಲ್ಲಿ ಅವ್ರ ಹೇಳಿಕೆ ಎಂತದ್ದು, ನಾನು ಈ ದೇಶದ ಎಲ್ಲ ನಾಗರಿಕರಿಗೋಸ್ಕರನು ನಾನು ಫೈಟ್ ಮಾಡ್ತೀನಿ ಅನ್ನೋದಾದ್ರೆ ಅವ್ರ ವಿಶ್ವಸಂಸ್ಥೆಯಲ್ಲಿ ಇರ್ಬೇಕು. ಕೋಲಾರಕ್ಕೆ ಎಮ್.ಎಲ್.ಎ ಯಾಕೆ ಆಗ್ಬೇಕಾಗಿತ್ತು? ನಾವು ಭಾರತೀಯರಾಗಿ ಇಲ್ಲಿ ನಮ್ಮ ಭಾರತೀಯ ಸಾರ್ವಭೌಮತ್ವವನ್ನು ಒಪ್ಕೊಂಡು ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಜವಾಬ್ದಾರಿ ಇರ್ಬೇಕಾಗಿರೋರು ಈ ರೀತಿ ಮಾಡಿದ್ರೆ ಈ ವ್ಯವಸ್ಥೆ ಏನಾಗಿದೆ? ನಂತರ ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಬಡವರು ಮತ್ತು ಎಷ್ಟೋ ಜನ ಪಾಪ ಅವರು ಕೇಸ್ಗಳು ಹಾಕೋದಕ್ಕೆ ಅಂತ ಸ್ಟೇಷನ್ಗೆ ಹೋದಾಗ ಅವ್ರ ಕೇಸ್ಗಳು ಅಲ್ಲಿ ಫೈಲ್ ಆಗ್ತಾ ಇದೆಯೋ ಇಲ್ಲೋ ಅಂತ ಮಾನಿಟರಿಂಗ್ ಮಾಡುವಂತ ವ್ಯವಸ್ಥೆ ಇಲ್ಲ, ಲೀಗಲ್ ಏಡು ಪ್ರಾಪರ್ ಆಗಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಇಂಥ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್, ಇಲ್ಲಿರ್ತಕ್ಕಂಥ ಪೊಲೀಸರು ಯಾವ ಮಟ್ಟಕ್ಕೆ ನಮ್ಮ ದೇಶಕ್ಕೆ ಇವತ್ತು ಅವರ ಒಂದು ರಾಷ್ಟ್ರೀಯತೆನ ತೋರಿಸ್ಕೊಳ್ಳುವಂತ ಅವಕಾಶ ಇತ್ತು ಅಂತಂದ್ರೆ ಅವರೇ ಒಂದು ಸುವಮೋಟೋ ಹಾಕೊಬೇಕಾಗಿತ್ತು. ಇವತ್ತು ಯಾರೋ ಒಂದು ರಾಜಕೀಯ ಪಕ್ಷದವ್ರು ಹೋಗ್ಬಿಟ್ಟು ಅವ್ರವ್ರ ರಾಜಕೀಯ ಲಾಭಗಳಿಗೆ ನಾನ್ ಕೇಸ್ ಹಾಕ್ತೀನಿ, ಕೇಸ್ ಹಾಕ್ತೀನಿ, ಹೌದು ಅವ್ರ ಜವಾಬ್ದಾರಿ ಹಾಕ್ಲಿ. ಆದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥವ್ರು ಇದು ಒಂದು ಸೆಡೇಷನ್ ನ ವಿಚಾರ, ಇದು ಒಂದು ನಮ್ಮ ರಾಷ್ಟ್ರೀಯ, ಅವರೇ ಒಂದು ವಿಡಿಯೋ ನೋಡ್ಲಿ, ಅದ್ರಲ್ಲಿ ಅವ್ರಿಗೆ ಸರಿ ಇದೆಯೋ ಇಲ್ಲ ಡೌಟ್ ಇದೆಯಾ, ಅದನ್ನೊಂದು ಕೇಸ್ ಬುಕ್ ಮಾಡ್ಕೊಂಡು ನ್ಯಾಯಾಂಗಕ್ಕೆ ಅದನ್ನ ಒಪ್ಸಿ ಜಡ್ಜ್ ಹೇಳ್ಬೇಕು ಅದು ರೈಟ್ ಆರ್ ರಾಂಗ್ ಅಂತ. ಇವತ್ತು ಹಾಗಾಗ್ತಾ ಇಲ್ಲ. ನಮ್ಮ ಮಕ್ಳನ್ನ ಮಾತ್ರ ನಾವು ಸ್ಕೂಲಿಗೆ ಕಳಿಸಿ IAS IPS ಓದಿಸ್ಬೇಕು ಅಂತ ಹೇಳ್ಕೊಳ್ಳೋದು, ನಾವಿಲ್ಲಿ ಬಂದ್ಬಿಟ್ಟು ನಾವೇ ಜಡ್ಜ್ ಆಗ್ಬಿಡೋದು. ಪ್ರತಿಯೊಬ್ಬ ನಾಗರಿಕರು ಜಡ್ಜ್ ಆಗ್ಬಿಟ್ರೆ ದೇಶ ಯಾವ ದಿಕ್ಕಲ್ಲಿ ಸಾಗುತ್ತೆ? ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಭವಿಷ್ಯದ ಜನರಿಗೆ ನಾವು ಸಂವಿಧಾನದ ಒಂದು ಮಹತ್ವನ, ಅದ್ರ ಮೇಲೆ ಒಂದು ನಂಬಿಕೆಯನ್ನು ಉಳಿಸ್ಬೇಕಾದ್ರೆ ಇಂಥ ಕೇಸ್ಗಳಲ್ಲಿ ಅವ್ರ ಎಮ್.ಎಲ್.ಎ ಆಗಿರ್ಬೋದು,
ಅವ್ರ ಮಿನಿಸ್ಟ್ರಿ ಆಗಿರ್ಬೋದು, ಎಲ್ರಿಗೂ ಭಾರತದಲ್ಲಿ ಈ ಭವ್ಯ ಭಾರತದಲ್ಲಿ ಸಂವಿಧಾನ ಅನ್ನೋದು ಏಕತೆಯಿಂದ ಸಿಗುತ್ತೆ, ಎಲ್ರಿಗೂ ಸಮಾನವಾಗಿ ಸಿಗುತ್ತೆ, ನ್ಯಾಯ ಅನ್ನೋದು ಸಮಾನವಾಗಿ ಸಿಗುತ್ತೆ ಅಂತ ಅರ್ಥ ಆಗ್ಬೇಕು. ಹಾಗೆ ಅರ್ಥ ಆಗ್ಬೇಕಾದ್ರೆ ಇದನ್ನ ಒಂದು ಕೇಸನ್ನ ಪೊಲೀಸರು ಸುವಮೋಟೋ ಹಾಕ್ಬೇಕು, DC ಅವರು ಇದನ್ನ ಗಮನಕ್ಕೆ ತಗೊಬೇಕು. ಇದೆಲ್ಲ ತಗೊಂಡು ನೋಡಪ್ಪ, ಸಾರ್ವಜನಿಕರು ಬಡವನ್ಗೂ ಕಂಪ್ಲೇಂಟ್ ಆದ್ರೆ ಇದೇ ರೀತಿ ಇರುತ್ತೆ, ನೀನು ಬಂದು ಉತ್ತರ ಕೊಡ್ಬೇಕು, ನೀವು ಬಂದು ಇದೇ ರೀತಿ ಉತ್ತರ ಕೊಡ್ಬೇಕು, ಅದನ್ನ ಕಾನೂನಿನ ಅಡಿಯಲ್ಲಿ ತರಬೇಕೆ ಹೊರತು ಅದನ್ನ ಅಲಿಗೇಷನ್ ಮಾಡ್ಬಿಡೋದು. ಅಲ್ಲೆಲ್ಲಿಂದನೋ ಮಾತಾಡ್ತಾರೆ, ಬೈತಾರೆ, ಕೆಟ್ಟ ಮಾತುಗಳೆಲ್ಲ ಆಡ್ತಾರೆ. ಪಾಪ ಯಾರು ಏನ್ ಮಾಡಿದ್ರು ಅಂತ ಈ ಕೆಟ್ಟ ಮಾತಾಡ್ಬೇಕು. ಈಗ ಅದ್ರಲ್ಲಿ ನಾನು ಆ ಫೇಸ್ಬುಕ್ ಅಲ್ಲೇ ನೋಡ್ದೆ, ಅದ್ರಲ್ಲಿ ಯಾರೇ ಆಗ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಮಾತ್ರ ನಿಂದನೆ ಮಾಡೋದು, ಇವ್ರು ದೊಡ್ಡವ್ರಾಗ್ಬಿಡ್ತಾರ. ನೋಡಿ, ನಾವೊಂದು ವಿಚಾರನ ಎತ್ಕೊಂಡು ಸಂವಿಧಾನ ಎತ್ತಿಡಿ ಅಂತ ವಿಚಾರನ ತಗೊಂಡೋಗ್ಬಿಟ್ಟು ಅವ್ರ ಮೇಲೆ ಇವ್ರು ಮಾತ್ರ ನಿಂದನೆ ಮಾಡೋದು, ಇವ್ರ ಮೇಲೆ ಅವ್ರು ಮಾತ್ರ ಎಲ್ಲಾ ತಾಯಿನೂ ನಮ್ಮ ತಾಯಿ ಅಲ್ವಾ, ಎಲ್ಲಾರು ಭಾರತಾಂಬೆ ಮಕ್ಕಳಲ್ವಾ. ಈ ಫೀಲಿಂಗ್ಸ್ ಅನ್ನ ಹಾಳು ಮಾಡ್ತಾ ಇರೋದು ಈ ಸಿಸ್ಟಮ್. ಮೊದಲನೇದಾಗಿ ಸಿಸ್ಟಮ್ ಸರೋಗ್ಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಲ್ರಿಗೂ ಕಾನೂನು, ಸುವ್ಯವಸ್ಥೆ, ನ್ಯಾಯ ಅನ್ನೋದು ಸಮನಾಗಿ ಸಿಗ್ಬೇಕು. ಕೊತ್ತೂರು ಮಂಜುನಾಥ್ ಅವ್ರಿಗೆ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ತಪ್ಪು ಬೇಕು ಅಂತ ಮಾಡಿರಲ್ಲ ಸರ್, ಆದ್ರೆ ತಪ್ಪು ಅಂದಾಗ ಒಂದು ಹೇಳಿಕೆ ಕೊಟ್ಟಾಗ ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಆ ಜವಾಬ್ದಾರಿ ಅನ್ನೋದಿರುತ್ತೆ, ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನೀವು ಇಡೀ ಕೋಲಾರಿನ ಜನತೆನ ನಿಭಾಯಿಸೋ ಅಂತ ಮೊದಲನೇ ವ್ಯಕ್ತಿ ಆಗಿರ್ತೀರ. ಆದ್ರಿಂದ ಅದು ತಪ್ಪಿದೆಯೋ ಇಲ್ಲ, ಒಟ್ನಲ್ಲಿ ಒಂದು 4 ಜನ ಹೇಳಿದಾಗ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೋದಾಗಿತ್ತು. ನೀವು ಒಂದು ಕ್ಷಮೆ ಕೇಳಿದ್ರೆ ತಪ್ಪೇನಾಗ್ತಾ ಇತ್ತು? ನಾಳೆ ದಿನ ನೀವು ಕೋರ್ಟ್ಗೆ ಹೋದ್ರು ಕೂಡ ಅದನ್ನೇ ಅಲ್ವಾ ಕೇಳಬೇಕಾಗಿರೋದು. ದಯವಿಟ್ಟು ಇದನ್ನ ಒಂದ್ಸತಿ ವಿಮರ್ಶೆ ಮಾಡ್ಕೊಳ್ಳಿ. ಮತ್ತೆ ದಯವಿಟ್ಟು ಇಡೀ ದೇಶದ ಜನ, ಯಾರ್ಯಾರು ಕನ್ನಡ ಬರುತ್ತೆ, ನಮ್ಮ ಕನ್ನಡಿಗರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಕನ್ನಡ ಬರ್ದೇವ್ರು ಕನ್ವರ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಸಾಮರಸ್ಯ, ಐಕ್ಯತೆ ಬೆಳೆಸೋದಕ್ಕೋಸ್ಕರ ಸಂವಿಧಾನವನ್ನ ಎತ್ತಿ ಹಿಡಿಬೇಕು. ಸಂವಿಧಾನದ ಮುಖಾಂತರ ಅದನ್ನ ಅರ್ತಿರ್ತಕ್ಕಂಥ ನಾಯಕರ ನಾಯಕತ್ವಗಳನ್ನ ಬೆಳೆಸಬೇಕು. ನಮ್ಮ ಮುಂದಿನ ಭವಿಷ್ಯಕ್ಕೆ ಸಂವಿಧಾನವನ್ನ ಎಲ್ರಿಗೂ ಸಮನಾಗಿ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಡ್ಬೇಕು. ಇದನ್ನ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಎಷ್ಟೇ ರಾಜಕೀಯ ಮಾಡಿದ್ರು, ಎಷ್ಟೇ ನಾವು ಈ ರೀತಿ ಆ ರೀತಿ ಹೋರಾಟಗಳು ಮಾಡಿದ್ರು, ಈ ದೇಶಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ 0 ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ. ನಮಸ್ಕಾರ.